ಇವತ್ತಿನ ವ್ಲಾಗಲ್ಲಿ ಜಾಸ್ತಿ ನಾನೇ ಕಾಣಿಸಿದ್ದೀನಿ ಅನ್ಸುತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಫಸ್ಟ್ ತೊಗೊಳೋಣ ಅಂತ ಬಂದರೆ ಲೈನಲ್ಲಿ ಇದ್ದೀವಿ, ಏನು ಅಡೆ ಬರೋ ಈ ಕ್ಲಿಪ್ಪಲ್ಲಿ ಹಾಕಲ್ಲ ಬಿಡಿ, ತಲೆ ಕೆಡಿಸ್ಕೊಬಿಡಿ, ಎಡಿಟಿಂಗಲ್ಲಿ ಎಗರಿಸ್ಬಿಡ್ತೀವಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಬಶೀರ್ ಮಾತಾಡ್ತಾ ಇರೋದು, ಡಾನ್ಸ್ ಬಶೀರ್. ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಅರಕೆರ್ಲಿದ್ದೀನಿ, ಬಿ ಟಿ ಎಮ್ ಹೋಗ್ತಾ ಇದ್ದೀನಿ. ಬಿ ಟಿ ಎಮ್ಮಲ್ಲಿ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಇಲ್ಲಿಂದ ಜೆ ಪಿ ನಗರ್ಗೆ ಹೋಗಬೇಕು. ಸೊ ಫಸ್ಟು ಪಿಕ್ ಮಾಡೋಕ್ಕೆ ನಾನು ಬಿ ಟಿ ಎಮ್ಗೆ ಹೋಗ್ತೀನಿ. ಸೊ ಫ್ರೆಂಡ್ ಹತ್ರ ಹೋಗಿ ಸಿಗೋಣ. ಗೈಸ್, ಬಿ ಟಿ ಎಮ್ ಬಂದಾಯಿತು. ನಾನು ಹೇಳಿದೆ ನಿಮಗೆ ನಮ್ಮ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಈಗ ಜೆ ಪಿ ನಗರ್ ಹೋಗ್ಬೇಕಂತ. ಈಗ ಬಂದಾಯಿತು, ಅವ್ರನ್ನ ಎತ್ತಾಕೊಂಡು ಜೆ ಪಿ ನಗರ್ಗೆ ಹೋಗ್ತಾ ಇರೋದೆ. ಒಂದ್ಸಲಿ ನೋಡ್ಕೊಂಬಿಡಿ. ಗುಡ್ ಮಾರ್ನಿಂಗ್ ಹೇಳ್ಬಿಡಪ್ಪ. ನಮ್ಮ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಸೊ ಇವಾಗ ಶೂಟ್ ಹೋಗ್ತಿದ್ದೀವಿ, ಹೋಗೋಣ ಬನ್ನಿ. ಇವಾಗ ಎತ್ತಾಕೊಂಡು ಜೆ ಪಿ ನಗರ್ ಹೋಗ್ತೀವಿ. ಬಟ್ ಜೆ ಪಿ ನಗರ ಅಂತ ಹೇಳ್ತೀವಿ, ಇರೋದು 3 ಕಿಲೋಮೀಟ್ರು. 3 ಕಿಲೋಮೀಟ್ರ್ 2-3 ಸಲ ಬ್ರೇಕ್ ಆಗುತ್ತೆ. ನಾವು ಎಲ್ಲಿ ಟೀ ಕುಡಿತೀವಿ, ಅಲ್ಲಿ ಬ್ರೇಕ್ಫಾಸ್ಟು. ಬನ್ನಿ ನೋಡೋಣ. ಅಲ್ಲಿ ದುಡಿಯೋ ಕಾಸನ್ನ ಅಲ್ಲೇ ತಿನ್ನೋಕ್ಕೆ ಕುಡಿಯೋಕ್ಕೆ ಇಟ್ದಂಗೆ ಐತೆ. ಬನ್ನಿ ನೋಡೋಣ. ಗೈಸ್, ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಈಗ ತಾನೇ ಹೇಳಿದೆ, ಬಿ ಟಿ ಎಮ್ಮಿಂದ 100 ಮೀಟ್ರ್ ಹೋಗಿಲ್ಲ, ಆಲ್ರೆಡಿ ಒಂದು ಸ್ಟಾಪ್ ಬ್ರೇಕ್ಫಾಸ್ಟ್ಗೆ. ನೋಡ್ತೀರಾ? ನೋಡಿ ಗೈಸ್, ಈಗ ಇಡ್ಲಿ ವಡ ಲೈನಲ್ಲಿ ಸಿಕ್ಕಿ ನಿಂತ್ಕೊಂಡು ಈಗ ಇಡ್ಲಿ ವಡ ಸಿಕ್ಕಿದೆ. ತಿಂದ ತಕ್ಷಣ ಡೈರೆಕ್ಟ್ ಜೆ ಪಿ ನಗರ. ಗಾಯ್ಸ್, ನಮ್ಮದು ಲೋ ಬಜೆಟ್ ಕಂಟೆಂಟ್ ಗೊತ್ತಲ್ವಾ? ಅಲ್ಲಿ ಹೆಲ್ಮೆಟ್ ಇಲ್ಲ ಅಂದ್ಬಿಟ್ಟು ಫೈನ್ ಬೀಳುತ್ತೆ ಅಂದ್ಬಿಟ್ಟು, ಸೊ ಅಲ್ಲಿ ಸಿಗ್ನಲಲ್ಲಿ ನಿಲ್ಲಿಸ್ಬಿಟ್ಟು ನಾವೇನು ಮಾಡ್ತಿದ್ದೀವಿ, ಇವಾಗ ನಾನು ಇಳ್ಕೊಂಡು ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಾಸ್ಟರ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ನೋಡಿ, ಗಾಡಿಯನ್ನು ಜೊಕ್ ಅಂತ ಹಿಂದೆಯಿಂದ ಹಾಕ್ತಾರೆ. ಸೊ ಕಮಾನ್, ಲೆಟ್ಸ್ ಗೋ. ಬಂದರು ಅನ್ಸುತ್ತೆ, ಅಲ್ಲಿ ನೋಡಿ ಬಂದರು. ಹೆಲ್ಮೆಟ್ ಇಲ್ಲದ ಹಣೆ ಬರ, ಹೆಲ್ಮೆಟ್ ಇಲ್ಲದ ಇದೆ ಹಣೆ ಬರ. ಏನಿಲ್ಲ ಅಂದರೂ ಒಂದು ವರ್ಷದಲ್ಲಿ ಒಂದು 100 ಸತಿ ಕೆತ್ತಾರೆ ಇದನ್ನು. ಒಂದು 100 ಸತಿ ಕೆತ್ತಂಗೆ ನಮ್ಮ ಗೌರ್ಮೆಂಟ್ ಅವ್ರಿಗೆ ಸಮಾಧಾನ ಆಗಲ್ಲ. ಏನು ಹೇಳ್ತೀರಾ ಮಾಸ್ಟರ್? ಹೌದು, ಹಣೆ ಬರ ಅಷ್ಟೇ. ಅಲ್ಲಿ ನೋಡಿ, ಎಲ್ಲೂ ಸಿಗದ ಬೆಟ್ಟದ ಹೂ. ಬನ್ನಿ, ಇವತ್ತಂತೂ ಶೂಟ್ ಯಾಕೋ ನನಗೆ ಕ್ರೇಜಿ ಇರ್ತದೆ ಅನ್ನಿಸ್ತಿದೆ. ಯಾಕಂದರೆ ಒಂದು ಒಳ್ಳೆ ಫಾರ್ಮಲ್ಲಿ ಇವರು ಪ್ರಾಕ್ಟೀಸ್ ಮಾಡೋರೆ. ಗೈಸ್, ಬಿ ಟಿ ಎಮ್ಮಿಂದ ಜೆ ಪಿ ನಗರ ಇರೋದು 5 ನಿಮಿಷ. ಇವಾಗ ಆಲ್ರೆಡಿ ಬ್ರೇಕ್ಫಾಸ್ಟ್ ಒಂದು ಆಯಿತಾ, ಬರ್ತಾ ಟೀಗೆ ಹಾಕಿದ್ದೀವಿ. ಇನ್ನೂ ಜೆ ಪಿ ನಗರ ಹೋಗ್ಬೇಕಂದ್ರೆ 200 ಮೀಟರ್ಸ್ ಇದೆ. ಬನ್ನಿ ಟೀ ಕುಡಿದು ಕ್ಲಾಸ್ಗೆ ಹೋಗಿ ಸಿಗೋಣ. ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ನೀವು ನೋಡ್ಬೋದು, ಅರ್ಧ ಮುಕ್ಕಾಲು ಅವ್ರು ಮುಂಚೆ ಬಿಟ್ಟಿದ್ದು ಬಿ ಟಿ ಎಮ್ನ. ನಾನು ಹೇಳಿದ್ನಲ್ಲ, 2ರಿಂದ 3 ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟಲಿಗೆ ಫೈನಲಿ ಸ್ಟುಡಿಯೋ ರೀಚ್ ಆಗಿದ್ದೀವಿ. ಒಳಗಡೆ ಹೋಗಿ ಸಿಗೋಣ. ಗೈಸ್, ಈಗ ಜಸ್ಟ್ ಕ್ಲಾಸ್ ಮುಗೀತು. ಇವತ್ತಿನ ಯಾವುದು ಕ್ಲಾಸ್ ಇಲ್ಲ, ಇದೇ ನನ್ನ ಲಾಸ್ಟ್ ಕ್ಲಾಸ್ ಇವತ್ತಿನ ಡೇದು. ಬಟ್ ಆದರೆ ಶೂಟ್ ಇದೆ 2:30ಗೆ. ಸೊ 2:30ವರೆಗೂ ನಾವು ಇಲ್ಲಿ ಇರೋಕ್ಕಾಗಲ್ಲ. ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ರೌಂಡ್ ನೋಡಿಕೊಂಡು ಮತ್ತೆ 2:30ಗೆ ಸಿಗ್ತೀವಿ. 2 hours later. ಗಾಯ್ಸ್, 2:30ಗೆ ಶೂಟ್ ಇತ್ತು. 2:30ಗೆ ಶೂಟ್ ಮಾಡೋಣ ಅಂದ್ಕೊಂಡೆ. ಇವಾಗ 3 ಗಂಟೆ ಆಗಿದೆ. ಅದಕ್ಕೆ ಕಾರಣ ನಮ್ಮ ಮೇಡಮ್ ಅವರು ಬರ್ತಾರೆ, ಒಂದ್ಸಲ ನೋಡ್ಕೊಂಬಿಡಿ. ಇದೇ ಮೇಡಮ್ ಅವರು, ಮಗ ನೋಡ್ಕೊಂಬಿಡಿ. ಇವರಿಂದನೇ ಲೇಟ್ ಆಗಿರೋದು. ವಿಡಿಯೋ ಆದ್ಮೇಲೆ ಸಿಗ್ತೀವಿ. 3, 2, 1 ಸ್ಟಾರ್ಟ್. ಶರ್ಟ್ ಇದೆ, ಹಾವು. ಗೈಸ್, ಇವತ್ತಿನ ವ್ಲಾಗಲ್ಲಿ ನೀವು ಅವರಲ್ಲಿ ಏನು ಅಬ್ಸರ್ವ್ ಮಾಡಿದ್ದೀರಾ ಟೀ ಶರ್ಟಲ್ಲಿ ಅಂತ ಕಮೆಂಟ್ ಮಾಡಿ ಎಲ್ಲರೂ. ಗೈಸ್, ಇವಾಗ ಶೂಟ್ ಮುಗೀತು. ಸೊ ನಮ್ಮದು ಇವತ್ತಿನ ಬ್ಲಾಗ್ ಇಲ್ಲೇ ಫಿನಿಶ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್. ಸಾರಿ ಬಾಬಾ, ಇನ್ನು ಕಾಯ್ತವ್ರು ಜನ ಇಲ್ಲಿ. ನೀನು ಸೊ ಗೈಸ್, ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಕಂಟೆಂಟ್ಗಳು ಬರ್ತಾ ಇರ್ತವೆ. ಜೈ ಕರ್ನಾಟಕ ಮಾತೆ. ನಗುವರ ನೋಡ್ನಗಲಿ, ಕಾಲೆಳೆವರ ಕಾಲೆಳೆಲಿ, ನೀ ನಗುತ್ತಾ ಮುಂದೆ ನಡೀತಿರು, ನಿನ್ನ ಕೆಲಸ ಮಾತ್ರ ಮಾತಾಡ್ಲಿ.